ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇದೊಂದು ಒಳ್ಳೆ ನ್ಯೂಸ್ ಅಲ್ಲ, ಒಂದು ಕೆಟ್ಟ ನ್ಯೂಸೇ, ಬಟ್ ಎಕ್ಸ್ಪೆಕ್ಟೆಡ್ ಇದು. ಯಾಕೆಂದರೆ ಪ್ರೈವೇಟ್ ಕೋಟಾ ಕ್ಯಾಟಗರಿ ಸೀಟ್ಸ್ ಯಾವಾಗಲೂ ಎವ್ರಿ ಇಯರು 10% ರೈಸ್ ಆಗ್ತಾನೇ ಇರುತ್ತೆ, ಎಕ್ಸೆಪ್ಟ್ ಡ್ಯೂರಿಂಗ್ ಕೊರೋನಾ ಪೀರಿಯಡ್. ಈ ವರ್ಷ ಸಹ ಅದೇ ರೀತಿಯಲ್ಲಿ 24-25 ಅಕಾಡೆಮಿಕ್ ಇಯರ್ಗೆ 10% ಫೀಸು ಹೈಕ್ ಮಾಡಿದ್ದಾರೆ. ಗೌರ್ಮೆಂಟ್ ಯಾವಾಗಲೂ 10% ಒಪ್ಕೋತಾರೆ, ಕಾಲೇಜ್ ಮ್ಯಾನೇಜ್ಮೆಂಟ್ಸ್ ಯಾವಾಗ್ಲೂ 15% ಕೇಳ್ತಾರೆ. ಯಾಕೆಂದ್ರೆ ಅವ್ರಿಗೂ ಗೊತ್ತು 15% ಜಾಸ್ತಿ ಮಾಡಲ್ಲ, ಅಟ್ಲೀಸ್ಟ್ 10% ಮಾಡಲಿ ಅಂತ. ಇದು ಈ ದಿನದ ನ್ಯೂಸು, 18 ಆಗಸ್ಟ್ 2024. ದ ಫೀಸ್ ಫಾರ್ ಅಂಡರ್ ಗ್ರಾಜುಯೇಟ್ ಮೆಡಿಕಲ್ ಕೋರ್ಸಸ್ ಅಟ್ ಪ್ರೈವೇಟ್ ಕಾಲೇಜಸ್ ವಿಲ್ ಗೋ ಅಪ್ ಬೈ 10% ಇನ್ ಕರೆಂಟ್ ಅಕಾಡೆಮಿಕ್ ಇಯರ್. ಒಂದು ಸಂತೋಷದ ಸುದ್ದಿ ಇದರ ಮಧ್ಯದಲ್ಲಿ ಏನು ಅಂದ್ರೆ, ಗೌರ್ಮೆಂಟ್ ಕೋಟಾ ಸೀಟ್ಸ್ಗೆ ಫೀಸ್ ಏನು ಚೇಂಜ್ ಆಗಿಲ್ಲ. ಗೌರ್ಮೆಂಟ್ ಕೋಟಾ ಸೀಟ್ಸ್ಗೆ 1,40,621 ಇದೆ, 1.5 ಲಕ್ಷ ಅನ್ಕೊಳ್ಳಿ ಅಪ್ರಾಕ್ಸಿಮೇಟು. ಬಟ್ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್ ಎಷ್ಟಾಗಿದೆ ಈಗ ಅಂದರೆ 11,88,167 ರೂಪಾಯಿ. ಜಸ್ಟ್ ಲೆಸ್ ದೆನ್ 11 ಲ್ಯಾಕ್ಸ್ ಇತ್ತು. 11 ಲಕ್ಷ ಅಂತ ನಾನು ಯಾವಾಗಲೂ ಹೇಳ್ತಿದ್ದೆ, 11 ಲಕ್ಷಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಲಾಸ್ಟ್ ಇಯರು. ಈ ವರ್ಷ 12 ಅಂದ್ಕೊಳ್ಳಿ, 11,88,167 ಅನ್ನೋದಕ್ಕಿಂತ 12 ಅಂದ್ಕೊಳ್ಳೋದೇ ಉತ್ತಮ. ಸೊ 12 ಲಕ್ಷ ಆಗಿದೆ ಈಗ. ಸೊ ಎವ್ರಿ ಇಯರು 1 ಲಕ್ಷ ಅಪ್ರಾಕ್ಸಿಮೇಟ್ ಆಗಿ ಜಾಸ್ತಿ ಆಗ್ತಾನೆ ಇರುತ್ತೆ. Though private college management representatives demanded a fee hike from 15 to 20%, the government agreed for a 10% hike. ಅದು ಮಾಮೂಲಿ, ಅದು ಆ ರಾಗ ಇದು ಎಲ್ಲ ಎಲ್ರಿಗೂ ಗೊತ್ತಿರೋದು. ಇವ್ರು ಸ್ವಲ್ಪ ಜಾಸ್ತಿ ಕೇಳ್ತಾರೆ, ಅವ್ರು 10% ಮಾಡ್ತಾರೆ ಅಂತ ಗೊತ್ತು. ಅಕಸ್ಮಾತ್ ಮ್ಯಾನೇಜ್ಮೆಂಟ್ ಅವ್ರು 10% ಕೇಳಿದ್ರೆ ಇವ್ರು 5% ಮಾಡ್ತಾರೆ ಅಂತ ಅವ್ರು ಮೊದಲೇ 15 to 20% ಕೇಳ್ಬಿಡ್ತಾರೆ. ಸೊ ಲಾಸ್ಟ್ ಇಯರು 10% ರೈಸ್ ಆಗಿತ್ತು. ಗೌರ್ಮೆಂಟ್ ಇನ್ನು ಒಳ್ಳೆ ಇದರಲ್ಲಿ ಮಧ್ಯದಲ್ಲಿ ಒಳ್ಳೆ ನ್ಯೂಸ್ ಏನಂದ್ರೆ, ದೇರ್ ಇಸ್ ನೋ ಚೇಂಜ್ ಇನ್ ದ ಫೀಸ್ ಅಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ವಿಚ್ ಇಸ್ 50,000 a year ಅಂತಿದೆ. ನನ್ನ ತಿಳಿದ ಮಟ್ಟಿಗೆ 60,000 ಇದೆ. No decision was taken on seat sharing as private medical colleges filed an appeal in the High Court against the recent judgment asking colleges to give NRI seats to the government. ಈಗ ಮಧ್ಯದಲ್ಲಿ NRI ಕೋಟಾ ಸೀಟ್ಸ್ ಬಿಟ್ಕೊಡಿ ಸ್ವಲ್ಪ ಅಂತ ಹೇಳ್ತಾ ಇದ್ರು, 25%. ಸೊ ನೋ ಡಿಸಿಷನ್ ವಾಸ್ ಟೇಕನ್ ಆನ್ ಸೀಟ್ ಶೇರಿಂಗ್ ಆಸ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಫೈಲ್ಡ್ ಅನ್ ಅಪೀಲ್ ಇನ್ ದ ಹೈ ಕೋರ್ಟ್ ಅಗೇನ್ಸ್ಟ್ ದ ರೀಸೆಂಟ್ ಜಡ್ಜ್ಮೆಂಟ್ ಆಸ್ಕಿಂಗ್ ಕಾಲೇಜ್ ಟು ಗಿವ್ NRI ಸೀಟ್ಸ್ ಟು ಗವರ್ಮೆಂಟ್. ಕೆಲವು ಕಾಲೇಜ್ ಏನೇನೋ ಆಗಿತ್ತು, ಸೊ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿತ್ತು, ಆ NRI ಸೀಟ್ಸ್ನೆಲ್ಲ ಗವರ್ಮೆಂಟ್ ಕೋಟಾ ಸೀಟ್ಸ್ ಕನ್ವರ್ಟ್ ಮಾಡಿ ಅಂತ. ಸೊ ಅವರೆಲ್ಲ ಪ್ರೈವೇಟ್ ಕಾಲೇಜಸ್ ಎಲ್ಲ ಅಪೀಲ್ ಹೋಗಿದ್ದಾರೆ ಹೈಕೋರ್ಟ್ ಅಲ್ಲಿ. ಇನ್ನು ಏನು ಜಡ್ಜ್ಮೆಂಟ್ ಬಂದಿಲ್ಲ. ವಿ ಕ್ಯಾನ್ ಡಿಸೈಡ್ ಆನ್ NRI ಸೀಟ್ಸ್ ಓನ್ಲಿ ಆಫ್ಟರ್ ದ ಕೋರ್ಟ್ ಆರ್ಡರ್ ಸೆಟ್ ಎ ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ಆಫ್ ಎ ಪ್ರೈವೇಟ್ ಕಾಲೇಜ್. ಸೊ ಒಂದಷ್ಟು ಜನದ್ದು ಒಂದು 10-15 ಕಾಲೇಜ್ ಅನ್ಸುತ್ತೆ ಎಲ್ಲ ಹೈಕೋರ್ಟ್ ಹೋಗಿದ್ದಾರೆ, ನಾವು NRI ಕೋಟಾ ಸೀಟ್ಸ್ನ ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆ ಬಿಟ್ಕೊಡ್ಬೇಕು ಅಂತಲೂ ತುಂಬ ಕೇಸಸ್ ಇದೆ ಅದು. ಸೊ ಐ ವಿಲ್ ನಾಟ್ ಗೋ ಇನ್ ಡೀಟೇಲ್. ಸೊ ಓವರ್ ಆಲ್ ಈ ವಿಡಿಯೋದ ಅಬ್ಸ್ಟ್ರಾಕ್ಟ್ ಏನು ಅಂದರೆ, ಪ್ರೈವೇಟ್ ಕೋಟಾ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಈಸ್ ಹೈಕ್ಡ್ ಬೈ 10%. ಸೊ ನಮ್ಗೆ ಅರ್ಥ ಆಗಬೇಕಾಗಿರೋದು ಒಂದೇ ಈಗ ಪ್ರೈವೇಟ್ ಕೋಟಾ ಸೀಟ್ ತಗೊಂಡ್ರೆ 90% ಆಫ್ ದ ಕಾಲೇಜಸ್ ಅಲ್ಲಿ 12 ಲಕ್ಷ ಆಗುತ್ತೆ, ಎಕ್ಸೆಪ್ಟ್ ಸಪ್ತಗಿರಿ, MS ರಾಮಯ್ಯ, ದಯಾನಂದ್ ಸಾಗರ್, KBN ಗುಲ್ಬರ್ಗ, SDM ಧಾರವಾಡ, ಆದಿಚುಂಚನಗಿರಿ, ಇಷ್ಟು ಕಾಲೇಜಸ್ ಬಿಟ್ರೆ ಇನ್ನು ಉಳಿದ ಎಲ್ಲ ಪ್ರೈವೇಟ್ ಕಾಲೇಜಲ್ಲಿ 12 ಲಕ್ಷ ನಾವು ಕಟ್ಟಬೇಕಾಗುತ್ತೆ. ಗೌರ್ಮೆಂಟ್ ಕೋಟಾ ಸೀಟ್ಸು ತಗೊಳ್ಳೋ ಹುಡುಗರಿಗೆ ಖುಷಿ, ಅದು ಹೈಕ್ ಆಗಿಲ್ಲ ಅಂತ. ಸೊ ದಿಸ್ ಇಸ್ ದ ಲೇಟೆಸ್ಟ್ ನ್ಯೂಸ್. 10% ರೈಸ್ ಆಗಿದೆ. ಸೊ ಇದೇ ಥರ ಒಂದೊಂದೇ ಒಳ್ಳೆ ನ್ಯೂಸು ಬರ್ತಾ ಇರುತ್ತೆ, ಕೆಟ್ಟ ನ್ಯೂಸು ಬರ್ತಾ ಇರುತ್ತೆ. ಸೊ ರೆಡಿ ಆಗಿರಬೇಕಾಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.